ಕಮ್ ಬ್ಯಾಕ್. ಇಷ್ಟೊತ್ತು ಶಂಕರಪ್ಪ ಅವರು ಮಾತಾಡ್ತಾ ಇದ್ರು. ಅವ್ರು ಹೇಳಿದ್ ಏನಂತ ಹೇಳಿದ್ರೆ ಕರೆಕ್ಟ್. ಈಗ ಈ ಟೆಕ್ನಿಕಲ್ ಟೀಮ್ ಅಂತ ಏನು ರೆಡಿ ಮಾಡಿದ್ರು ಆ್ಯಂಡ್ ಗೇಟ್ಗಳು ಅಂತ ಬಂದಾಗ ಬೇಕಾದಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಸೆನ್ಸರ್ಗಳ ಗೇಟ್ಗಳನ್ನು ಕೂಡ ಯೂಸ್ ಮಾಡ್ಬೋದು. ಒಂದು ಹನಿ ನೀರು ಆ ಕಡೆಗೆ ಎಕ್ಸ್ಟ್ರಾ ಹೋಗ್ದಂಗೆ ಈ ಕಡೆ ಉಳಿಸ್ಕೊಳ್ದಲ್ಲೇ ಇರೋ ರೀತಿಯಲ್ಲಿ ಮಾಡ್ಬೋದು ಅಂತಿದ್ದಾರೆ. ಯಾಕೆ ಸರ್ ಇಷ್ಟೆಲ್ಲ ಇದ್ರೂ ಕೂಡ ಮಾಡ್ತಿಲ್ಲ? ಯಾಕೆ? ಈಗ ನಮ್ಮ ಶಂಕರಪ್ಪ ಅವ್ರು ಹೇಳ್ದಂಗೆ ಈಗ ನೀವು ಟೆಕ್ನಿಕಲ್ ಕಮಿಟಿ ಮಾಡಬೇಕು ಅಥವಾ ನೀರಾವರಿ ಬಗ್ಗೆ ತಿಳುವಳಿಕೆ ಮಾಡಬೇಕು ಅಂತ, ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಪ್ರಾರಂಭದಲ್ಲಿ ಈ ಲಿಂಕ್ ಕೆನಾಲ್ ಯೋಜನೆ ಪ್ರಾರಂಭದಲ್ಲಿ ಯಾರು ಗುತ್ತಿಗೆದಾರ ಅಲ್ಲಿ ಕೆಲಸ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇದೇ ಇವತ್ತು ಏನು ಹೋರಾಟದ ನೇತೃತ್ವ ವಹಿಸಿದ್ದಾರೆ MT ಕೃಷ್ಣಪ್ಪ ಅವರು, ತುರುವೇಕೆರೆ ಶಾಸಕರು, ಮತ್ತು ಸುರೇಶ್ ಗೌಡರು, ತುಮಕೂರು ಗ್ರಾಮಾಂತರ ಶಾಸಕರು, ಮತ್ತು ಜ್ಯೋತಿ ಗಣೇಶ್ ಅವರು, ಮತ್ತು ಇನ್ನಿತರ ಜಿಲ್ಲೆಯ ಕೆಲವು ಮುಖಂಡರು ನೇತೃತ್ವ ಮುಖ್ಯವಾಗಿ ಇರೋ ಭೂಮಿಕೆಯಲ್ಲಿ ಬರುವಂಥವ್ರು ಇವರು. ಅವಾಗ ಏನಾಯಿತು, ಅವಾಗ ಈ ಸಂದರ್ಭದಲ್ಲಿ ನಮ್ಮ ಡಿ ಸಿ ಎಮ್ ಅವರು ಮತ್ತು ನಮ್ಮ ನೀರಾವರಿ ಸಚಿವರಾದಂಥ DK ಶಿವಕುಮಾರ್ ಅವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಅವ್ರನ್ನ ಕರೆದು ಮತ್ತು ನಮ್ಮ ಜಿಲ್ಲೆ ಎಲ್ಲ ಏನು ಇವತ್ತೇನು ನೀರಾವರಿ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಇವರಾಗ್ಬೋದು ಅಥವಾ ಹೋರಾಟದಲ್ಲಿ ಭಾಗವಹಿಸ್ತಾ ಇರೋಂಥ ಎಲ್ಲ ಶಾಸಕರನ್ನು ಕರೆದು ಸಭೆ ಕರೆದು ಒಂದು ಟೆಕ್ನಿಕಲ್ ಕಮಿಟಿ ಅಂತ ಮಾಡಿದರು. ಟೆಕ್ನಿಕಲ್ ಕಮಿಟಿನಲ್ಲಿ ಅಲ್ಲೇನು ಚೀಫ್ ಇಂಜಿನಿಯರ್ ಬರ್ತಾರೆ ಅಥವಾ ಆ ಭಾಗದ AEE ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರ್ತಾರೆ. ಅವರೆಲ್ಲರೂ ಬಂದು ನೋಡಿ ನಿಮಗೆ ಈ ಥರ ಯೋಜನೆ ಆದರೆ ಈ ಥರ ನೀರನ್ನು ಅವ್ರಿಗೆ ಹಂಚಿಕೆ ಮಾಡ್ತೀವಿ, ಅಥವಾ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ. ಸೆನ್ಸಾರ್ ಗೇಟ್ಗಳು ಬರ್ತದೆ. ಸೆನ್ಸಾರ್ ಗೇಟ್ಗಳು ಬಂದರೆ ನಿಮಗೆ ಎಷ್ಟು ನೀರು ಹೋಗ್ತಾ ಇದೆ, ಯಾವ ತಾಲೂಕಿಗೆ ಎಷ್ಟು ನೀರು ಹೋಗ್ತಾ ಇದೆ, ಇವತ್ತು ಯಾವ ಟೈಮಲ್ಲಿ ನಿಗದಿ ಮಾಡ್ತಾರೆ. ಸ್ವಲ್ಪ ಶಂಕರ್ ಮಾತಾಡ್ತೀನಿ, ನೀವು ಮಾತಾಡಬೇಡಿ, ನೀವು ಮಾತಾಡೋಕೆ ನಾವು ಬಿಟ್ಟಿದ್ದೀನಿ, ನಾನು ಮಾತಾಡೋಕೆ ಅವಕಾಶ ಕೊಡಿ. ಯಾವುದು ನೀರು ಎಷ್ಟು ಹೋಗ್ತದೆ, ಇದನ್ನು ಏನಂದರೆ ನಮಗೇನು 1100 ಚಿಲ್ಲರೆ ನಮ್ಮ ಏನು TBCನಲ್ಲಿ ಬರ್ತದೆ, ಆ ನೀರನ್ನು ಇಂಥ ತಾಲೂಕಿಗೆ ಇಷ್ಟು ಹಂಚಿಕೆ ಮಾಡ್ತೀವಿ, ಇಂಥ ದಿವಸನೇ ಕೊಡ್ತೀವಿ ಅಂತೇಳಿ DC ಅವ್ರ ಹತ್ರ ಸಂಪೂರ್ಣವಾದ ಮಾಹಿತಿ ಇರ್ತದೆ. ಯಾವುದು ಈ ನೀರು ಬರೋಕ್ಕೆ ಪ್ರಾರಂಭದ ದಿನದಿಂದಲೇ ಒಂದು ಮೀಟಿಂಗನ್ನು ಮಾಡಿ ಎಲ್ಲ ಶಾಸಕರಿಗೂ ಆ ತಾಲೂಕಿನ ಶಾಸಕರಿಗೆ ನಿಮಗೆ ಇಂಥ ಸಂದರ್ಭದಲ್ಲಿ ನೀರು ಬರ್ತದೆ ಅನ್ನೋ ಮಾಹಿತಿ ಇರ್ತದೆ. ಆ ಮಾಹಿತಿ ಪ್ರಕಾರ ಸೆನ್ಸಾರ್ ಗೇಟ್ಗಳನ್ನ ಅಳವಡಿಸಿ ಇವರು ಹೇಳ್ತಾರೆ. ಕುಣಿಗಲ್ ಮೊದಲನೇ ಭಾಗದಲ್ಲಿ 167ನೇ ಕಿಲೋಮೀಟರಿಂದ ಇವರಿಗೆ ಡೀಪ್ ಎಕ್ಸವೇಷನ್ ಮಾಡಿದ್ದಾರೆ. ಅಲ್ಲಿ ಜಾಸ್ತಿ ಸರಾಗವಾಗಿ ಜಾಸ್ತಿ ನೀರು ಗ್ರಾವಿಟೇಷನ್ ಫೋರ್ಸ್ ಮುಖಾಂತರ ಜಾಸ್ತಿ ನೀರು ಹೋಗ್ಬಿಡ್ತದೆ ಅನ್ನೋ ಒಂದು ಇವ್ರದ್ದು ಆತಂಕ. ಇವರು ಅದನ್ನೇ ನಮ್ಮ ರೈತರಿಗೆ ಅದರ ದಾರಿ ತಪ್ಪಿಸ್ತಾ ಇರೋ ಒಂದು ಕಾರಣನೂ ಅದೇ ಆಗಿದೆ. ಆದರೆ ಇವತ್ತಿನ ಟೆಕ್ನಾಲಜಿ ನಿಮಗೆಲ್ಲ ಗೊತ್ತೇ ಇದೆ. ಇವತ್ತು ಒಂದು ಸಣ್ಣ ಹುಲ್ಕಡ್ಡಿನೂ ತಪ್ಪಿಸ್ಕೊಂಡು ಹೋಗದೇ ಇರೋಂಥ ಪರಿಸ್ಥಿತಿನಲ್ಲಿ ಇವತ್ತು ಅಷ್ಟು ಟೆಕ್ನಾಲಜಿನಲ್ಲಿ ನಾವು ಮುಂದೆ ಇದ್ದೀವಿ. ಅಂಥ ಸಂದರ್ಭದಲ್ಲಿ ನಾವು ಸೆನ್ಸಾರ್ ಗೇಟ್ಗಳನ್ನ ಅಳವಡಿಸಿ ಒಂದು ನಮಗೆ ಎಷ್ಟು ನೀರು ಕ್ಯೂಸೆಕ್ಸ್ ಎಷ್ಟು ನೀರು ಬಿಡಬೇಕು, ಕುಣಿಗಲ್ ಭಾಗಕ್ಕೆ ಆ ಕೆನಾಲ್ಗೆ ಎಷ್ಟು ಕ್ಯೂಸೆಕ್ಸ್ ನೀರು ಬಿಡಬೇಕು, 200 ಬಿಡಬೇಕಾ 300 ಬಿಡಬೇಕಾ, ಅವ್ರಿಗೆ 500 ಬಿಟ್ಟರೆ ಅವ್ರಿಗೆ 3 TMC ಎಷ್ಟು ದಿವಸದಲ್ಲಿ ತಲುಪುತ್ತೆ? ಒಂದೇ ಸರಿ ನಮ್ಗೆ ಒಂದೇ 3 TMC ಕಂಟಿನ್ಯೂಸ್ ಆಗಿ ನಮ್ಗೆ ಬಿಡ್ಲಿಕ್ಕಿಲ್ಲ, ಅಥವಾ ಗುಬ್ಬಿಗೆ ಬಿಡಲ್ಲ, ತುರುವೇಕೆರೆಗೆ ಬಿಡಲ್ಲ. ಸೈಕಲ್ ಏನಂದರೆ ನಮಗೊಂದು ವಾರ ಹರಿಸಿದ್ರೆ ಅವ್ರಿಗೂ ಒಂದು ವಾರ ಬಿಡ್ತಾರೆ, ನೆಕ್ಸ್ಟ್ ಮುಂದೆ ಅವ್ರಿಗೊಂದು ವಾರ ಬಿಡ್ತಾರೆ. ಆ ರೀತಿ ಸೈಕಲ್ ಪ್ರಕಾರನೇ ನೀರು ಹರಿಸುವಂಥ ಒಂದು ಸಂದರ್ಭ ಇರೋ ಸಂದರ್ಭದಲ್ಲಿ ಏಕಾಏಕಿ ಯಾರು ನಮ್ಮದೇ ಸರ್ಕಾರ ಇರಲ್ಲ, ಯಾವಾಗಲೂ DK ಶಿವಕುಮಾರ್ ಅವರೇ ನೀರಾವರಿ ಸಚಿವರು ಇರಲ್ಲ, ಅಥವಾ ಡಾಕ್ಟರ್ ರಂಗನಾಥ್ ಅವರೇ ಜೀವ ಪರ್ಯಂತ ಅವರೇನು ಶಾಸಕರಾಗಿರೋದಿಲ್ಲ. ನಾವು ಬೇರೆಯವರು ಶಾಸಕರು ಬರ್ಬೋದು ಹೋಗ್ಬೋದು, ಆದರೆ ಅಲ್ಲಿ ಫಲಾನುಭವಿ ರೈತ, ಅಲ್ಲಿ ಯಾವುದೇ ಒಂದು ಪಕ್ಷದ ರೈತನ ಜಮೀನಿಗೆ ನೀರು ಹೋಗೋದಿಲ್ಲ. ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಿರೋದು, ನಮ್ಮ ರೈತರಿಗೆ, ನಮ್ಮ ಭಾಗದ ರೈತರಿಗೆ ನಮ್ಮ ಹೋರಾಟದಿಂದ ಇವತ್ತು ನೀರು ತುಮಕೂರು ಜಿಲ್ಲೆಗೆ ಬಂದಿದೆ. ನಾವು ಹೋರಾಟ ಮಾಡಿದವ್ರಿಗೆ ನೀರಿಲ್ಲ ಅಂತಂದರೆ ಇದು ಅನ್ಯಾಯ ಅಲ್ವಾ? ಇದನ್ನು ನಾವು ಏನು ನಮಗೆ ಯಾವ ರೀತಿನಲ್ಲಿ ಬಂದರೆ ಅನುಕೂಲ ಆಗುತ್ತೆ ಅಂತ ಆ ರೀತಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಅಷ್ಟು ಬಿಟ್ಟರೆ ನಿಮ್ಗೆ ಅನ್ಯಾಯ ಮಾಡಬೇಕು, ಗುಬ್ಬಿಯವ್ರಿಗೆ ಅನ್ಯಾಯ ಮಾಡಬೇಕು, ತುರುವೇಕೆರೆಗೆ ಅನ್ಯಾಯ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಒಂದು ಮಾತು ಅವ್ರ ಮಾತು ಒಂದೇ ಒಂದು ಮಾತು ಹೇಳಿ. ತಾವು ಸರ್ಕಾರ ಟೆಕ್ನಿಕಲ್ ಕಮಿಟಿ ಮಾಡಿದೆ, ಅವರು ಈ ಥರ ಒಂದು ಲಿಂಕ್ ಕೆನಾಲ್ ಯೋಜನೆನ ಜಾರಿ ಮಾಡಿದ್ದಾರೆ ಅಂತ ತಾವು ಹೇಳಿರಿ. ಅರೆ, ಈ ತುಮಕೂರು ಜಿಲ್ಲೆಯ 9 ತಾಲೂಕುಗಳಲ್ಲಿ ರೈತರಿದ್ದೀವಿ. ನಮಗೂ ಒಂದು ಈ ಚಾನಲ್ನ ಹೆಂಗ್ ಮಾಡಬೇಕು, ಎಷ್ಟು ನೀರನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಅಂದಾಜು ಚಿತ್ರ ನಮಗೆ ಗೊತ್ತಿದೆ. ಯಾಕೆ ಕರಿಬಾರ್ದಾಯ್ತು? ಇಷ್ಟು ಗಲಾಟೆ ಕಾರಣ ಅವ್ರ ಸರ್ಕಾರ ಒಂದ್ ನಿಮಿಷ, ಸರ್ಕಾರ ಟೆಕ್ನಿಕಲ್ ಕಮಿಟಿನಲ್ಲಿ ಅವ್ರಿಗೆ ಬೇಕಾದವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು ಬೇಕಾದ್ರೆ ನಮ್ಮನ್ನ ಕೇಳಿಲಿ. ನಿಮ್ ನಗರದ ಶಾಸಕರು ಜ್ಯೋತಿ ಗಣೇಶ್ ಅವರು ಇದ್ದಾರೆ, ಮಾತಾಡಿಸ್ತೀನಿ. ಸರ್ ನಮಸ್ತೆ. ಸರ್ ಮೇಡಮ್ ನಮಸ್ಕಾರ. ಮೇಡಮ್ ಸರ್, ಯೋಜನೆ ರೈತರಿಗೆ ಅನುಕೂಲ ಆಗ್ಬೇಕಿತ್ತು